ನನ್ನ ಎಲ್ಲ ಯೂಟ್ಯೂಬ್ ದರ್ಶಕರಿಗೆ ಸ್ವಾಗತ ಹಾಗೂ ಸುಸ್ವಾಗತ. ನಿಮ್ಮೆಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಇವತ್ತು ನಾನು ಗೋವಾ ಟ್ರಿಪ್ ಹೋಗ್ತಾ ಇದ್ದೇನೆ ಹಾಗೂ ಗೋವಾದಲ್ಲಿ ಯಾವ ಸ್ಥಳಗಳು ಸುಂದರವಾಗಿದೆ ಹಾಗೂ ಮನಮೋಹಕವಾಗಿದೆ ಅಂತ ಈ ನನ್ನ ಒಂದು ಸಣ್ಣ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ತೋರಿಸಿಕೊಡುತ್ತೇನೆ. ಧನ್ಯವಾದ. ನಾನು ಗೋವಾ ರೂಟ್ ಹೋದರೆ ಅಥವಾ ಬೆಳಗಾವಿ ರೂಟ್ ಹೋದರೆ ಇದೇ ಪಂಪ್ನಲ್ಲಿ ನಾನು ಪೆಟ್ರೋಲ್ ಟ್ಯಾಂಕ್ ಫುಲ್ ಮಾಡೋದು. ಗೆಳೆಯರೆ, ಇದು ಅನ್ಮೋಡ್ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಚೆಕ್ ಪೋಸ್ಟ್. ಇದು ಅನ್ಮೋಡ್ ಘಾಟಲ್ಲಿ ಬರುತ್ತೆ ಹಾಗೂ ಗೋವಾ ಹೋಗಲಿಕ್ಕೆ ನಮ್ಮ ದಾಂಡೇಲಿಯಿಂದ ಇದೆ ಒಂದೇ ದಾರಿ. ಇಲ್ಲಿ ನೋಡಿ, ಇದು ಫಾಗ್ ಎಷ್ಟಿದೆ ಅಂದರೆ ಇಲ್ಲಿಂದ ಏನೂ ಕಾಣ್ತಾ ಇಲ್ಲ ಹಾಗೂ ಇಲ್ಲಿ ಡ್ರೈವ್ ಮಾಡಲಿಕ್ಕೆ ಭಾಳ ತೊಂದರೆ ಆಗ್ತಾಯಿದೆ. ಯಾಕಂದರೆ 4 ಇಂಡಿಕೇಟರ್ ಹಾಗೂ ಹೆಡ್ಲ್ಯಾಂಪ್ ಹಾಕಿದ್ರೂ ಇಲ್ಲಿ ಗಾಡಿಗಳು ಕಂಟ್ರೋಲ್ ಬರಲ್ಲ. ಮತ್ತು ಇಲ್ಲಿ ಹೊಸ ಡ್ರೈವರ್ ಯಾರಾದರೂ ಇದ್ದರೆ ಅವ್ರಿಗಂತೂ ತುಂಬ ಕಷ್ಟ ಆಗುತ್ತೆ ಗಾಡಿ ಈ ಥರ ವಾತಾವರಣದಲ್ಲಿ ಓಡಿಸಲಿಕ್ಕೆ. ಹಾಗಾದರೆ ನೀವು ಈ ಥರ ಯಾವಾಗಾದರೂ ಈ ಪೊಸಿಷನಲ್ಲಿ ಬಂದರೆ ಪ್ಲೀಸ್ ನೀವು ಗಾಡಿಯನ್ನು ತುಂಬ ಕೇರ್ಫುಲ್ಲಾಗಿ ಓಡಿಸ್ಬೇಕು ನೋಡಿ ಫ್ರೆಂಡ್ಸ್. ಈಗ ನೋಡಿ, ಸ್ವಲ್ಪ ಸಮಯದಲ್ಲಿ ಈಗ ವೆಲ್ಕಮ್ ಬೋರ್ಡ್ ಕಾಣ್ತಾ ಇದೆ ನಿಮಗೆ. ಇದು ಗೋವಾ ಸ್ಟೇಟು. ಈಗ ನಾವು ಎಂಟ್ರೆನ್ಸ್ ಆಗ್ತಾ ಇದ್ದೀವಿ ಗೋವಾ ಸ್ಟೇಟ್ಗೆ. ಈ ಮೂಲಮ್ ಘಾಟ್ದಲ್ಲಿ 1 ತಿಂಗಳ ಹಿಂದೆ ಭೂಕುಸಿತ ಆಗಿತ್ತು. ಇದು ಯಾವ ಥರ ಭೂಕುಸಿತ ಆಗಿದೆ ನೋಡಿ, ಅರ್ಧಕ್ಕರ್ಧ ರೋಡನ್ನೇ ಖಾಲಿ ಆಗಿಬಿಟ್ಟಿದೆ. ನೀವು ಯಾವಾಗಾದರೂ ಬಂದರೆ ಈ ರೋಡಿಗೆ ಸ್ವಲ್ಪ ಸಮಾಧಾನವಾಗಿ ಗಾಡಿ ನೋಡಿಸಿ. ಯಾಕಂದರೆ ಇದು ರೋಡು ತುಂಬ ಡೇಂಜರ್ ಆಗಿದೆ. ನೀವು ಎಷ್ಟು ಸಮಾಧಾನವಾಗಿ ಓಡಿಸ್ತೀರಾ ಅದು ನಿಮ್ಮ ಸೇಫ್ಟಿಗಾಗಿಯೇ ಚಲೋ. ಯಾಕಂದರೆ ಈ ಗೋವಾ ರೋಡು ಫುಲ್ ಟ್ರಾಫಿಕ್ ಜಾಮ್ ಆಗಿರುತ್ತೆ. ಈಗ ಹೋಗ್ತಾ ನಾವು ಮೂಲಮ್ದಲ್ಲಿ ಒಂದು ಸಣ್ಣ ಟೀ ಬ್ರೇಕ್ ತಗೊಳ್ಳುವ, ಯಾಕೆಂದರೆ ಮೈಂಡ್ ಫ್ರೆಶ್ ಆಗುತ್ತೆ. ಗೆಳೆಯರೆ, ಈಗ ನಾವು ಎಂಟ್ರೆನ್ಸ್ ಆಗಿದ್ದೀವಿ ವಾಸ್ಕೋ ಡ ಗಾಮಾ ಏರ್ಪೋರ್ಟ್. ಇಲ್ಲಿ ನಾನು ಪಾರ್ಟಿಗೆ ಡ್ರಾಪ್ ಮಾಡಿ ವಾಪಸ್ ದಾಂಡೇಲಿಗೆ ಹೋಗಬೇಕು. ಇದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ವಾಸ್ಕೋದು. ಮತ್ತೊಂದು ಏರ್ಪೋರ್ಟ್ ಇದೆ, ಅದು ಮೊಪ್ಪ ಏರ್ಪೋರ್ಟ್ ಅಂತ. ಇದೇ ನನ್ನ ಲಾಸ್ಟ್ ಡೆಸ್ಟಿನೇಷನ್. ಸ್ನೇಹಿತರೆ, ನಿಮಗೆ ಮತ್ತೊಮ್ಮೆ ಸ್ವಾಗತ. ದಾಂಡೇಲಿ ಟು ಗೋವಾ ಟ್ರಿಪ್ ಈಗ ಮುಗಿಯಿತು. ನೀವು ನನ್ನ ಮತ್ತು ವಿಡಿಯೋವನ್ನು ನೋಡಬೇಕಾದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ನೋಟಿಫಿಕೇಷನ್ ಆನ್ ಮಾಡಿ. ಮತ್ತೊಮ್ಮೆ ನಿಮಗೆ ಸ್ವಾತಂತ್ರ್ಯ ದಿನ